ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮ್ಮ ನಿಸರ್ಗ ನಂದೀಶ್ ಮಾತಾಡ್ತಾ ಇರೋದು. ಯಾರೋ ಒಬ್ಬರು ಎಷ್ಟೋ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಆಯ್ ಮಾಡುವಾಗ ಅಪ್ಪ ಬಂತು. ಹಾಯ್ ಮಾಡೋರ್ಗೆಲ್ಲ ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಮಾತಾಡು. ನಂದೀಶ್ ಅವ್ರು ಇರಲಿಲ್ಲ, ಬೆಳಗ್ಗೆನೆ ಅಲ್ಬಿ ಹೊಡಿಬೇಕಾಗಿತ್ತು. ಹಾಗಾಗಿ ಅವ್ರು 4 ಗಂಟೆಗೆ ಎದ್ದೋಗಿದ್ರು. ನಾನಿವಾಗ ದನಿ ಮನೆ ಹತ್ರ ಕೆಲಸ ಎಲ್ಲ ಮುಗಿಸಿ ಬಂದೆ. ಇನ್ನೇನು ಹಾಲು ಹಾಕೋದಕ್ಕೆ ಹೋಗ್ಬೇಕಿತ್ತು. ಇನ್ನೊಂದು ಸುದ ಹಾಲು ಕರೆದ್ಬಿಟ್ಟು ಅಷ್ಟರಲ್ಲಿ ಅಪ್ಪಾಜಿ ಬಂದು ನಾನೇ ಕರೆದಾಕ್ತೀನಿ, ನೀನು ಹೋಗಿ ಅಡುಗೆ ಮಾಡೋದು ಅಂತ ಅಂದರು. ಇವಾಗ ಟೈಮ್ ಬಂದು 6:10 ಆಗಿದೆ. ಇವಾಗ ಸಾಂಬಾರಿಗೆಲ್ಲ ಇಡಬೇಕು. ರಾತ್ರಿನೇ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಇನ್ನೂ ಬಿಡಿಸಿರಲಿಲ್ಲ ರಾತ್ರಿ. ಇವಾಗ ಅದನ್ನೆಲ್ಲ ಬಿಡಿಸಿ ಬೇಗ ಬೇಗ ಸಾಂಬಾರ್ಗೆ ಹೋಗೋದಕ್ಕೆ ಇಟ್ಬಿಟ್ಟು, ಆದರೆ ಬಾಗಿಲು ತೊಳಿತೀನಿ. ಮತ್ತೆ ತೊಳಿಬೇಡ ಹೋಗು, ಇವತ್ತು ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಆವಾಗಲೇ ರೇಗಿ ಕಳಿಸಿದ್ರು. ಮುಂದೆಗಡೆ ಮಾತ್ರ ನಾನು ತೊಳೆದಿರೋ ರಂಗೋಲಿ ಹಾಕ್ಬಿಟ್ಟು ಹಾಕೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ತೊಳೆದ್ಬಿಡ್ತೀನಿ ಬಿಡಿ ಅಂದೆ. ಇಲ್ಲ ಬೇಡ ಹೋಗು, ಪ್ರತಿದಿನ ತೊಳಿತಿಲ್ಲ ಇವತ್ತೇನು ಅಂತ ಹೇಳಿ ಕಳಿಸಿದ್ದಾರೆ. ಇವಾಗೇನು ಬಾಗಿಲು ತೊಳೆಯೋದ ಏನೋ ನೋಡ್ತೀನಿ. ಫಸ್ಟು ಅಡುಗೆಗೆಲ್ಲ ಇಟ್ಬಿಟ್ಟು ಆಮೇಲೆ. ಹಾಲು ಕುಡಿದ್ರೆ ಚಿನ್ನಿ ನೀವು? ಯಾರು ನೀವು? ನೀವು ಯಾರು ಹೇಳ್ಬಿಡಿ ಅಲ್ಲೊಂದ್ಸರಿ. ಯಾರು ನೀವು? ಯಾರು ನೀವು ಹೇಳಿ. ಕೊಡ್ತೀನಿ, ಅದಕ್ಕೆ ಹೇಳ್ಬಿಡು. ಅಷ್ಟೇನ ಫೋನ್ ಅಲ್ಲಿಟ್ಟದ? ಅಲ್ಲಿ ನೋಡಲ್ಲಿ ಹಾಯ್ ಮಾಡೋ ಒಂದ್ಸರಿ ಅವ್ರಿಗೆಲ್ಲ. ಅದಕ್ಕೆ ಚಾಕಿ ಕೊಡ್ತೀನಿ. ಬೇಡವಾ ಚಾಕಿ? ಒಂದ್ಸರಿ ಚಾಕಿ ಕೊಡ್ತೀನಿ. ಹಾಯ್ ಮಾಡು. ಹಾಯ್. ಇವನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಟೈಮ್ ಆಗೋಗ್ಬಿಡುತ್ತೆ. ಬನ್ನಿ ಫಸ್ಟ್ ಎಲ್ಲ ಏನೋ ಅಪ್ಪಾಜಿಗೆ ಕಾಫಿಗೆ ಇಟ್ಕೊಟ್ಬಿಟ್ಟು ಆಮೇಲೆ ಅಡುಗೆನ ಶುರು ಮಾಡ್ಕೊತೀನಿ. ನೋಡಿ, ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅವ್ರಿಗೆ ಕಾಫಿ ಇಟ್ಕೊಳ್ಳೋದಕ್ಕೂ ಫ್ರೀ ಬಿಟ್ಟಿರಲಿಲ್ಲ. ಆ ರೀತಿ ಎಲ್ಲ ಸ್ಟವ್ ಮೇಲೂ ಕುಕ್ಕರ್ಗಳನ್ನು ಇಡ್ತಾ ಇದ್ದೆ. ಅದಕ್ಕೆ ನಮ್ಮ ಅತ್ತೆ ಸ್ವಲ್ಪ ಕಾಫಿ ಇಟ್ಕೊಬಿಡ್ತೀನಿ ಇರು ನಾನು ಅಂತ ಹೇಳ್ಬಿಟ್ಟು ಅಂದರು. ಅಷ್ಟರಲ್ಲಿ ನಾನೇ ಕಾಫಿಗೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಕಾಫಿಗೆ ಇಡ್ತಾ ಇದ್ದೆ. ಅಪ್ಪಾಜಿ ಬರೋದು, ಮಾತಾಡ್ಸೋದು ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಸುಬ್ಬುನು ಅಷ್ಟೇನೇನೆ ನಾನು ಅಮ್ಮ ಅನ್ನ ಮಾಡಿದ್ಯಾ, ಅನ್ನ ಹಾಕ್ಕೊಡು ಅಂತೇಳಿ ಬೆಳಗ್ಗೆನೇ ಹಿಂಸೆ ಕೊಡ್ತಾಯಿದ್ದ. ಚಿನ್ನಿ ನಾವು ಇನ್ನೂ ಮಾಡಿಲ್ಲ ಕಣೋ ಅಂದರೂ ಕೇಳ್ತಾ ಇರಲಿಲ್ಲ ಅವನು. ಸುಮ್ಮನೆ ನಾನು ರೇಗ್ಸೋದಕ್ಕೆ ಅಷ್ಟೇನೇನೆ. ಅಮ್ಮ ಅನ್ನ ಹಾಕ್ಕೊಡಮ್ಮ ಅಂತ ಹೇಳಿ. ನೋಡಿ, ಇಲ್ಲಿ ಅಡುಗೆಗೆ ನಾನು ಒಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ಹಾಲೆಲ್ಲ ಹಾಕಿಟ್ಟೆ. ಅತ್ತೆ ಸಕ್ಕರೆ ಮತ್ತು ಕಾಫಿ ಪುಡಿ ಎಲ್ಲ ಹಾಕಿ ಒಂದು ಕಡೆ ಕಾಫಿ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಲೇಬೇಕು, ಅದೊಂದು ಅವರು ರೂಢಿ ಮಾಡ್ಕೊಂಡಿದ್ದಾರಲ್ವ. ಹಾಗಾಗಿ ನೀವು ಫಸ್ಟ್ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಡಿ, ಆಮೇಲೆ ನಾನು ಅಡುಗೆಗೆ ಇಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಅವ್ರಿಗೆ ರೂಢಿ ಇರೋರಿಗೆ ನಾವು ಕಾಫಿ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಸರಿ ಹೋಗಲ್ಲ. ಬೆಳಗ್ಗೆನೇ ಮೂಡ್ ಅಪ್ಸೆಟ್ ಆದಂಗೆ ಆಗುತ್ತೆ. ಹಾಗಾಗಿ ನನ್ನ ಮಗ ಕಾಫಿ ಮಾಡ್ಕೊಬಿಡ್ತೀನಿ ಕಣೆ ನೀನು ಏನಾರ ಮಾಡ್ಕೊ ಅಂದರು ಮತ್ತೆ. ಅಪ್ಪಾಜಿಗೂ ಕಾಫಿ ಕೊಡಬೇಕು. ಅಪ್ಪಾಜಿಗೂ ಅಷ್ಟೇನೇನೆ. ಆಚೆಯಿಂದ ಬಂದಿದ್ದ ತಕ್ಷಣ ಇವಾಗ ಕಾಫಿ ಅಂತ ಅಪ್ಪಾಜಿನೂ ಅಂತ ಇರ್ತಾರೆ. ಅಪ್ಪಾಜಿನೂ ಬಂದು ಇನ್ನೂ ಹೊಲ್ದ ಹತ್ರ ಏನೂ ಹೋಗಿರಲಿಲ್ಲ. ಟೈಮ್ ಬಂದು ಇನ್ನು 6:15 ಆಗಿತ್ತಲ್ವ. ಅಷ್ಟು ನಾನು ದನಿ ಮನೆ ಹತ್ರ ಎಲ್ಲ ಕೆಲಸ ಮುಗಿಸಿ ಬಂದಿದ್ದೆ. ನಂದೀಶ್ವರನು ಬೇರೆ ಸ್ವಲ್ಪ ಬ್ಯುಸಿ ಇದ್ರು ಅವತ್ತು. ಹಾಗಾಗಿ ಅಪ್ಪಾಜಿನೂ ಬಂದು ಮಾತಾಡಿಕೊಂಡು ನನ್ನ ಜೊತೆಲೇನೆ ಹಂಗೆ ಹಿಂಗೆ ಅಂತೇನೇನೋ ಹೇಳ್ತಾಯಿದ್ರು. ಜೊತೆಲೇ ಮಾತಾಡಿಕೊಂಡು ಕಾಫಿ ಒಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ, ಒಂದು ಕಡೆ ಎಲ್ಲ ಕುಕ್ಕರ್ಗೆ ಹಾಕಿ ಇಡ್ತಾಯಿದ್ದೆ. ಹಿಂದಿನ ದಿನ ನಾನೆಲ್ಲ ತರಕಾರಿ ಸೊಪ್ಪುಗಳನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೆ. ಅವತ್ತೇನಿದ್ರು ಬರೀ ಆಲೂಗೆಡ್ಡೆನೂ ಹೆಚ್ಚಿಬಿಟ್ಟಿದ್ದೆ ಅಂತ ಅನಿಸುತ್ತೆ. ಅದನ್ನು ಮರೆತು ಹೆಚ್ಚಿ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆಗೆ ಲೇಟ್ ಆಗಿಬಿಡುತ್ತೇನೋ ಅನ್ನೋ ಥರ ಟೆನ್ಷನು ನನಗಂತೂ. ಯಾಕಂದರೆ ಹೊಲ್ದ ಹತ್ರನೂ ಕೆಲಸ ಇರುತ್ತೆ, ಅಲ್ಲೂ ಹೋಗಬೇಕು. ರಾಗಿಗೆಲ್ಲ ಗೊಬ್ಬರ ಬೆರೆಸ್ಕೊಡೋದು ಮತ್ತು ಕಾಳುಗಳನ್ನು ತೊಗೊಂಡೋಗಿ ಅಲ್ಲಿ ಕೊಡೋದು, ರಾಗಿ ತೊಗೊಂಡೋಗಿ ಕೊಡೋದು, ಈ ರೀತಿ ಕೆಲಸ ಇರುತ್ತಲ್ವ. ಹಾಗಾಗಿ ಹೊಲ್ದ ಹತ್ರ ಹೋಗಬೇಕು ಅನ್ನೋದು ನನಗೆ ಸ್ವಲ್ಪ ಟೆನ್ಷನ್ನು.
ಹಾಗಾಗಿ ಏನು ಮಾಡಿಬಿಟ್ಟಿದ್ದೀನಿ, ಆ ಟೆನ್ಷನಲ್ಲಿ ಆಲೂಗೆಡ್ಡೆನೇ ಹೆಚ್ಚಿಬಿಟ್ಟಿದ್ದೆ. ಬದನೆಕಾಯಿ ಒಂದು ಹೆಚ್ಚಿರಲಿಲ್ಲ ಅಷ್ಟೇ ನಿನ್ನೆ. ಬದನೆಕಾಯಿ ಹೆಚ್ಕೊಳ್ಳೋದು, ಇನ್ನು ಈರುಳ್ಳಿ ಹೆಚ್ಕೊಳ್ಳೋದು, ಬೆಳ್ಳುಳ್ಳಿ ಏನು ಬಿಡಿಸಿಟ್ಟಿರಲಿಲ್ಲ. ಅದನ್ನೆಲ್ಲ ಒಂದೊಂದೊಂದೊಂದು ಮಾಡ್ಕೋತಾ ಇದ್ದೆ ನಾನು. ಒಂದು ಕಡೆ ಕುಕ್ಕರ್ ಸ್ಟವ್ ಖಾಲಿ ಇತ್ತಲ್ವ, ಹಾಗಾಗಿ ಆ ಕಡೆಗೆ ಏನು ಮಾಡಿದ್ದೀನಿ ಅಂದರೆ ಕಾಳು ಮತ್ತು ಕಡಲೆ ಒಂದು ಕಡೆ ಇಟ್ಬಿಟ್ಟು ನಮ್ಮ ಅತ್ತೆಗೆ ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ, ಒಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇನ್ನೂ ಒಂದು ಕಡೆ ಏನು ಮಾಡ್ತಾ ಇದ್ದೀನಿ ಅಂದರೆ ಸೊಪ್ಪನ್ನೆಲ್ಲ ತೊಳೆದು ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಬದನೆಕಾಯಿ ಒಂದು ಹೆಚ್ಚಿರಲಿಲ್ಲ, ಅದಕ್ಕೆ ಅದನ್ನೆಲ್ಲ ಹೆಚ್ಚಿ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಇವ್ರು ಕಾಫಿ ಆಗಿದ ತಕ್ಷಣ ಆ ಕಡೆನೂ ಕುಕ್ಕರ್ ಇಟ್ಟರೆ ಕುಕ್ಕರು ಕೂಕ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ಕುಕ್ಕರ್ ಇಡೋದು ಮತ್ತು ಸಾಂಬಾರಿಗೆಲ್ಲ ರುಬ್ಕೊಳ್ಳೋದು ಹೆಂಗಾಗುತ್ತೆ ಅಂದರೆ, ನಾವು ಎಮರ್ಜೆನ್ಸಿ ಅಡುಗೆ ಮಾಡ್ತಾಯಿದ್ದಾಗಲೇ ಕರೆಂಟ್ ಹೋಗೋದು ಮತ್ತು ಇನ್ನೊಂದು ಏನಾರು ಪ್ರಾಬ್ಲಮ್ ಆಗೋದೇ ಆಗುತ್ತೆ. ಅದಕ್ಕೆ ನಾನು ಹಿಂದಿನ ದಿನವೇ ಕಾಯಿ ಎಲ್ಲ ತುರಿದು ರೆಡಿ ಮಾಡಿ ಎಲ್ಲನೂ ಇಟ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅದಿಲ್ಲ ಇದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನೀಟಾಗಿ ಅಡುಗೆ ಮಾಡಿ ತೊಗೊಂಡು ಹೊಲ್ದ ಹತ್ರ ಹೋಗ್ಬಿಡೋಣ, ಜಾಸ್ತಿ ಲೇಟ್ ಮಾಡೋದು ಬೇಡ. ಒಂದೊಂದು ಅದೊಂದು ಇದೊಂದು ಕೆಲಸ ಅಂದರೆ ಹೊಲ್ದ ಹತ್ರ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದು ಬೇಗನೆ ಅಡುಗೆನೂ ಬೇಗನೆ ಆಯಿತು. ಯಾಕಂದರೆ ಎಲ್ಲ ರೆಡಿ ಇದ್ದರೆ ಅಡುಗೆ ಮಾಡೋದು ಎಷ್ಟೊತ್ತೇಳಿ ಇವಾಗ. ಆವಾಗಿನ ಥರ ಯಾವುದೇ ಕಾರಣಕ್ಕೂ ಒಲೆಯಲ್ಲಿ ಮಾಡೋದಿಲ್ಲ ಅಲ್ವಾ, ಸ್ಟವಲ್ಲಿ ಮಾಡೋದ್ರಿಂದ ಬೇಗನೆ ಪಟ 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 ಅಂತ ಅಡುಗೆನ ಮಾಡಿಬಿಡ್ಬೋದು. ಆದರೂ ಪಾಪ ನಮ್ಮ ಅತ್ತೆಗಂತೂ ಗಾಬರಿ. ಅಯ್ಯೋ ಮಗ ಲೇಟಾಗಿಬಿಡುತ್ತೇನೋ ಅಂತ. ಇಲ್ಲ ಕಣಮ್ಮ, ನಾನು ಬೇಗ ಬೇಗ ಅಡುಗೆ ಮಾಡ್ತೀನಿ, ಸುಮ್ಮನೆ ರೀ, ನೀವು ಟೆನ್ಷನ್ ತಗೋಬೇಡಿ ಅಂತ ಹೇಳಿಬಿಟ್ಟು ನಾನು ಬೇಗ ಬೇಗ ಇಲ್ಲಿ ಅಡುಗೆನೆಲ್ಲ ಮಾಡಿ ಕೆಲಸನ ಮುಗಿಸ್ದೆ. ಆಯಿತು, ಇವಾಗ ಊಟ ತೊಗೊಂಡು ಹೊಲ್ದ ಹತ್ರ ಹೋಗಬೇಕು. ಅಡುಗೆ ಎಲ್ಲ ಆಯಿತು, ಇವಾಗ ಹೊಲ್ದ ಹತ್ರ ಊಟ ತೊಗೊಂಡು ಹೋಗಬೇಕು. ಟೈಮ್ ಬಂದು 9:15 ಆಗಿದೆ. ಏನೇನು ಅಡುಗೆ ಮಾಡಿದ್ದೀನಿ, ಏನು ಅಡುಗೆ ಅಂದರೆ ಕಡಲೆ ಸಾಂಬಾರು ಮಾಡಿದ್ದೀನಿ. ಕಡಲೆ ಸಾಂಬಾರು ಪಾಯಸ ಮಾಡಿದ್ದೀನಿ. ರೈಸ್ ಎಲ್ಲ ಆಲ್ರೆಡಿ ಬಾಕ್ಸ್ಗೆ ಆಗಿದೆ. ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕ್ಕಿದ್ದೀನಿ. ಇವಾಗ ಊಟವನ್ನು ತೊಗೊಂಡೋಗ್ಬೇಕು. ಈ ಕಡೆ ಮುದ್ದೆ ರೆಡಿ ಆಗ್ತಾಯಿದೆ. ಮುದ್ದೆ ಮಾಡಿಕೊಂಡು ಒಂದೇ ಸರಿ ಇವಾಗ ಊಟ ತೊಗೊಂಡೋಗೋದು. ನೋಡಿ, ನಾನು ಊಟ ಎಲ್ಲ ತೊಗೊಂಡು ಹೊಲ್ದ ಹತ್ರ ಬಂದು ಅವ್ರಿಗೆಲ್ಲರೂ ಊಟ ಹಾಕ್ಕೊಟ್ಟೆ. ಎಲ್ಲರೂ ಮಾಡಿದ್ರು. ಸಾಂಬಾರು ಚೆನ್ನಾಗಿದೆ ಅಂದರು, ಪಾಯಸನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಊಟ ಮಾಡಿಬಿಟ್ಟೇನೆ. ಅಂದರೆ ನಾಷ್ಟ ಬೆಳಗ್ಗೆ ತಿಂಡಿನ ತಿಂದ್ಬಿಟ್ಟು ಕೆಲಸ ನಡೀತಾ ಇದ್ದಾರೆ. ಅವ್ರು ಹಂಗೆ ಅದಕ್ಕೆ ಹೇಳ್ತಿದ್ರು, ಕಡಲೆ ಸಾರು ಮುದ್ದೆ ಮಾಡ್ಕೊಬಂದಿದ್ಯಾ ಕಣವ, ಒಳ್ಳೆ ಊಟ, ಮಧ್ಯಾಹ್ನಕ್ಕೂ ನೀನು ಊಟ ಬೇಕು ಅಂತ ಕೇಳಲ್ಲ, ಅಂಥ ಊಟ ಮಾಡ್ಕೊಂಡು ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಇನ್ನು ಕೂರ್ಗೆ ಪೂಜೆ ಮಾಡಬೇಕಾಗಿತ್ತು, ಹಾಗಾಗಿ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ ಇಲ್ಲಿ. ತಾಳಿ ಅಪ್ಪಾಜಿ ನೀರು ರಕ್ಷಿ ಬಿಗಿಯಾಗಿ ಹಿಡ್ಕೊ. ಅಷ್ಟೇ ಕುಂಕುಮ ಇದು ಮಾಡ್ಬಿಟ್ಟೆ ನೋಡಿ. ಅಪ್ಪಾಜಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ನೀನೇ ಮಾಡು ಅಂದರು. ಇಲ್ಲ ಅಪ್ಪಾಜಿ ಕೈಲೇ ಮಾಡಿಸಿ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಅಪ್ಪಾಜಿ ಕೈಲಿ ಕೆಲವೊಬ್ರ ಕೈಲಿ ಎಡಗೈಲಿ ಗಿಡನೇ ಹಿಂಗೆ ಬಿಸಾಕಿದ್ರು ಚೆನ್ನಾಗಿ ಗಿಡಗಳು ಬರುತ್ತೆ ಅಂತ ಹೇಳ್ತಾರೆ. ಅಪ್ಪಾಜಿಗಂತೂ ಬಿಡಿ, ಅಪ್ಪಾಜಿ ಕೇಳಂಗೆ ಇಲ್ಲ. ಅಪ್ಪಾಜಿ ಕೈಲಂತೂ ಯಾವ ಗಿಡ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನಿಲ್ಲ, ನೀವೇ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಪೂಜೆನ ಅಪ್ಪಾಜಿ ಕೈಲೇ ಮಾಡಿಸ್ದೆ. ಪೂಜೆ ಮಾಡಿಬಿಟ್ಟು ಆಮೇಲೇ ಹೊಲ ಚೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಪದ್ಧತಿ ಇರೋದು. ಹಾಗಾಗಿ ಭೂತಾಯಿಗೆ ಒಂದು ನಮಸ್ಕಾರವನ್ನು ಮಾಡಿ ಆಮೇಲೆ ನಾವು ಹೊಲ ಚೆಲ್ಲೋದಕ್ಕೆ ಶುರು ಮಾಡ್ಕೋತಾ ಇದ್ದೀವಿ. ಅಪ್ಪಾಜಿ ಪೂಜೆ ಮಾಡ್ತಾಯಿದ್ರೆ ರಕ್ಷಿ ಹಿಂದೆಯಿಂದ ಹಸುಗಳನ್ನ ಆಧರಿಸ್ತಾ ಇದ್ದ. ಅವನಿಗಂತೂ ಈ ರೀತಿ ನಾಟಿ ಹಸು, ಹೊಲ ಉಳೋದು, ಹೊಲ ಚೆಲ್ಲೋದು, ವ್ಯವಸಾಯ ಮಾಡೋದೇ ಜಾಸ್ತಿ ಹುಚ್ಚು. ಅದೇನು ಓದ್ತಾನೋ ರಕ್ಷಿ, ಏನು ಮಾಡ್ತಾನೋ ನಿಜ ನನಗಂತೂ ಗೊತ್ತಿಲ್ಲ. ನಾನೇ ಒಂದೊಂದು ಸರಿ ರೇಗ್ತೀನಿ ಅದಕ್ಕೆ, ರಕ್ಷಿ ನೀನು ನಿಜ ಓದ್ತೀಯ ಇಲ್ಲ ಅಂದರೆ ಆ ವ್ಯವಸಾಯನೇ ಮಾಡ್ಕೊಂಡಿರ್ತೀಯ ಅಂತ. ನನಗೆ ನನ್ನ ಮಗ ಓದಲೂಬೇಕು ಮತ್ತು ವ್ಯವಸಾಯನೂ ಮಾಡಬೇಕು, ನನಗೆ ಎರಡರಲ್ಲೂ ಖುಷಿ ಇದೆ. ಅವನು ಫುಲ್ಲು ರೈತ ಆಗ್ತಾನೆ ಅಂತ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಅವನು ಒಬ್ಬ ಒಳ್ಳೆ ಮಾದರಿ ರೈತ ಆಗಬೇಕು ಅನ್ನೋದು ನನಗೆ ಆಸೆನೂ ಸುಧಾ ಇದೆ. ನೋಡೋಣ, ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅಲ್ವಾ. ಈ ಕಡೆ ಇನ್ನೇನೇನು ಬೇಕು ನಮ್ಮ ಮನೆಯವರು ಎಲ್ಲನೂ ರೆಡಿ ಮಾಡಿ ಕೊಡ್ತಾಯಿದ್ದಾರೆ. ಅಪ್ಪಾಜಿ ಪೂಜೆ ಮಾಡುವಷ್ಟರಲ್ಲಿ ಹೊಲ ಚೆಲ್ಲೋದಕ್ಕೆ ಯಾರ್ಯಾರಿಗೆ ಏನೇನು ಬೇಕು, ರಾಗಿ ಬಿಡೋದಕ್ಕೆ ಮತ್ತು ಕಾಳನ್ನ ಬಿಡೋದಕ್ಕೆ ಬೇಕಲ್ವ ಅವ್ರಿಗೆ, ಅದನ್ನೆಲ್ಲನೂ ರೆಡಿ ಮಾಡಿ ಕೊಡ್ತಾಯಿದ್ದಾರೆ. ನಾವು ಒಂದು ಕಡೆ ಗೊಬ್ಬರನ ಬೆರೆಸಿ ಕೊಟ್ಟರೆ ಅವರು ಹೊಲ ಚೆಲ್ಕೊಂಬರ್ತಾರೆ.
ಅದು ಗಾಳಿಗೆ ನಂಗೆ ಆಗುತ್ತೆ. ಇಲ್ಲ ಕಣಪ್ಪಾಜಿ, ಚೆನ್ನಾಗಿರೋದು ಏನು ಜಲ್ದಿ ಹಿಡಿಯೋ ಒಟ್ಟಿನಲ್ಲಿ ಈ ಸತಿನೇ ಹಿಡ್ದಿಲ್ಲ ನಾವು. ಇಷ್ಟೊಂದು ಗೊತ್ತಿರಲಿಲ್ಲ, ಈ ಸರಿನೇ ಇಷ್ಟೊಂದು ಸುಣ್ಣ. ಅದು ಇದು ರಾಗಿಗೂ ಹಾಕಬಹುದು ಕಣಪ್ಪಾಜಿ. ನೋಡಿ, ಇವರು ನಮ್ಮ ಹೊಲದ ಪಕ್ಕನೇ ಇರೋದು. ಅವ್ರನ್ನ ಸ್ವಲ್ಪ ಪಾಯಸ ಕುಡಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ. ನಮ್ಮ ಕಡೆ ಎಲ್ಲ ಹೊಲ ಚೆಲ್ಲಬೇಕಾದ್ರೆ ಈ ರೀತಿ ಅನ್ನ ಸಾರು, ಪಾಯಸ, ಮುದ್ದೆ ಮತ್ತು ಬೋಂಡನೂ ಮಾಡ್ತಾರಂತೆ. ನನಗೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ನಾನು ಬೋಂಡ ಏನೋ ಮಾಡಲಿಲ್ಲ. ಮಧ್ಯಾಹ್ನದ ಮೇಲೆ ರಕ್ಷಿನ ಸ್ವಲ್ಪ ಟೀ ಕಾಯಿಸ್ಕೊಂಬರೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಅವರು ಅಮ್ಮ ಮನೇಲಿ ಹೆಂಗೂ ಇದ್ರಲ್ಲ, ಅವರೇ ನೆನೆ ಟೀನ ಮಾಡಿ ಕೊಟ್ಟು ಕಳಿಸಿದ್ದಾರೆ. ನಾನು ಯಾಕೆ ಹೋಗಲಿಲ್ಲ ಅಂದರೆ ಹೊಲ್ದ ಹತ್ರ ರಾಗಿ ಎಲ್ಲ ಬರ್ಸ್ಕೊಡೋದು, ಅದು ಇದು ಕೆಲಸ ಇದ್ದೇ ಇತ್ತಲ್ವ, ಹಸುಗಳೆಲ್ಲ ಇತ್ತು. ಅಪ್ಪಾಜಿ ಬಂದಿದ್ಕಂತೂ ನನಗೆ ತುಂಬಾ ಹೆಲ್ಪ್ ಆಯಿತು. ಅಪ್ಪಾಜಿ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟಿನೇನು ಪ್ರತಿ ಸರಿನೂ ನಾನು ಏನಾದರೂ ಕೆಲಸ ಇದ್ದರೆ ಹೇಳಿದ್ರೆ ಬಂದುಬಿಡ್ತಾರೆ. ಈ ರೀತಿ ರಿಸ್ಕು ಯಾವಾಗ ನನಗಾಗುತ್ತೋ ಅವಾಗ ಅಪ್ಪಾಜಿ ಬಂದು ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ. ಇದೊಂದು ಮರ ನೆರಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಅಪ್ಪಾಜಿ ನಾನು ಕಡ್ದಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕಡಿತಾ ಇದ್ದಾರೆ. ಅದು ಜಾಸ್ತಿ ನೆರಳಾದರೆ ರಾಗಿ ಅಲ್ಲಿ ಬರೋದಿಲ್ಲ, ಅಷ್ಟೊಂದು ಚೆನ್ನಾಗಿ ರಾಗಿ ಬರೋಲ್ಲ. ಅದಕ್ಕೇನೇನೆ ಅಪ್ಪಾಜಿ ಎಲ್ಲ ಕಡಿದು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಹಾಕ್ತಾಯಿದ್ರು. ನೋಡಿ, ಈ ರೀತಿ ಇರುತ್ತೆ ರಾಗಿ ಬಿಡುವಂಥದ್ದು. ಈ ರೀತಿ ಮೇಲೆ ಹಾಕಿದ್ರೆ ರಾಗಿನ ಈ ಪೈಪಿಂದ ಬಂದು ಕೆಳಗಡೆ ನೀಟಾಗಿ ಲೈನಾಗಿ ರಾಗಿ ಬರುತ್ತೆ. ಇವರಂತೂ ರಕ್ಷಿನ ಸಿಕ್ಕಾಬಿಟ್ಟೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ, ಅವರು ಒಂದೇ ಒಂದು ಲೈನಾದ್ರು ನಿನ್ನ ಕೈಲಿ ಹೊಲ ಚೆಲ್ಲಿಸ್ತೀನಿ ಅಂತ ಹೇಳಿ ಅವನಿಗೆ ಚೆಲ್ಲಿಸ್ತಾ ಇದ್ದಾರೆ. ರಕ್ಷಿ ಒಂದೇ ಒಂದು ಸರಿ ಕೇಳಿದೆ, ದೊಡ್ಡಪ್ಪ ನಾನು ಒಂದೇ ಒಂದು ಸರಿ ಇದೊಂದು ಲೈನ್ ಬರಲ್ಲ ಹಸು ಹಿಡ್ಕೊಂಡು ಅಂತ ಹೇಳ್ಬಿಟ್ಟು. ಅವರಂತೂ ರಕ್ಷಿನ ಉಪ್ಸೋದ್ರಲ್ಲಿ ಕೇಳಂಗೆ ಇಲ್ಲ, ಬಿಡಿ ಇಲ್ಲ ಬಾರಪ್ಪ ಆಯಿತು ನಾನು ನೋಡಿಸ್ತೀನಿ ಬಾ, ಅವರೆಲ್ಲ ಬೈದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವನ ಕೈಲಿ ನೋಡಿ ಹೊಲನ ಚೆಲ್ಲಿಸ್ತಾ ಇದ್ದಾರೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕು. ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್